ಬಳ್ಳಾರಿ ಘಟನೆಗೆ ನಿಜವಾಗಿ ಕಾರಣ ಯಾರಿದ್ದಾರೆ ಅವ್ರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಬಳ್ಳಾರಿ ಘಟನೆ ಆಗಿ ಇಷ್ಟು ದಿನ ಆದರೂ ಕೂಡ ಸರ್ಕಾರ ಆ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲ ಅಂತೇಳಿದರೆ ಈಗ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಸ್ಪಷ್ಟ ಆಗಿದೆ. ಸೊ ಇಷ್ಟಾದ ಮೇಲೂ ಕೂಡ ಯಾರು ಪ್ರಚೋದನೆ ಕೊಟ್ಟರು, ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟರು, ಜನಾರ್ದನ್ ರೆಡ್ಡಿಯನ್ನು ಹತ್ಯೆ ಮಾಡುವಂಥ ಪ್ರಯತ್ನವನ್ನು ಯಾರು ಮಾಡಿದ್ರು, ಅವ್ರ ಮನೆ ಮೇಲೆ ಗುಂಡು ದಾಳಿ ಯಾಕೆ ಮಾಡಿದ್ರು, ಶ್ರೀರಾಮುಲು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಯಾಕೆ ಮಾಡಿದ್ರು, ಇವೆಲ್ಲ ಆದ್ರ ಮೇಲೂ ಕೂಡ ಸರ್ಕಾರ ಮಂತ್ರಿಗಳೆಲ್ಲ ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೋಗಿ ವಿಸಿಟ್ ಮಾಡ್ತಾರೆ. ಬಟ್ ಯಾರು ಅಪರಾಧಿ ಇದ್ದಾರೆ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ತಾರೆ. ಆದರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಒಬ್ಬ ಶಾಸಕರು ಅವ್ರ ಬಗ್ಗೆ ಅವ್ರಿಗೇನು ಕಿಂಚತ್ತೂ ಕೂಡ ಕರುಣೆನೂ ಇಲ್ಲ, ಸೌಜನ್ಯಕ್ಕಾದ್ರೂ ಭೇಟಿ ಮಾಡಿ ಯಾಕೆ ನಿಮ್ಮ ಮನೆ ಮೇಲೆ ಗುಂಡಿನ ದಾಳಿ ಆಯಿತು ಅನ್ನೋ ವಿಚಾರಣೆ ಮಾಡೋದು ಇಲ್ಲ. ಇದರಿಂದ ನನಗನ್ಸುತ್ತೆ ದೊಡ್ಡ ಷಡ್ಯಂತ್ರ ಇದೆ. ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. BJP ಇದನ್ನು ನಾವು ಲಘುವಾಗಿ ತೆಗೆದುಕೊಳ್ಳಲ್ಲ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತೀರಿ. ಇದರ ಬಗ್ಗೆ ಹೋರಾಟವನ್ನು ಕೂಡ ನಾವು ಮಾಡ್ತಾಯಿದ್ದೀರಿ. ಓಕೆ, ಬಳ್ಳಾರಿ ಘಟನೆಗೆ ನಿಜವಾಗಿ ಕಾರಣ ಯಾರಿದ್ದಾರೆ ಅವ್ರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಬಳ್ಳಾರಿ ಘಟನೆ ಆಗಿ ಇಷ್ಟು ದಿನ ಆದರೂ ಕೂಡ ಸರ್ಕಾರ ಆ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲ ಅಂತೇಳಿದರೆ ಈಗ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಸ್ಪಷ್ಟ ಆಗಿದೆ. ಸೊ ಇಷ್ಟಾದ ಮೇಲೂ ಕೂಡ ಯಾರು ಪ್ರಚೋದನೆ ಕೊಟ್ಟರು, ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟರು, ಜನಾರ್ದನ್ ರೆಡ್ಡಿಯನ್ನು ಹತ್ಯೆ ಮಾಡುವಂಥ ಪ್ರಯತ್ನವನ್ನು ಯಾರು ಮಾಡಿದ್ರು, ಅವ್ರ ಮನೆ ಮೇಲೆ ಗುಂಡು ದಾಳಿ ಯಾಕೆ ಮಾಡಿದ್ರು, ಶ್ರೀರಾಮುಲು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಯಾಕೆ ಮಾಡಿದ್ರು, ಇವೆಲ್ಲ ಆದ್ರ ಮೇಲೂ ಕೂಡ ಸರ್ಕಾರ ಮಂತ್ರಿಗಳೆಲ್ಲ ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೋಗಿ ವಿಸಿಟ್ ಮಾಡ್ತಾರೆ. ಬಟ್ ಯಾರು ಅಪರಾಧಿ ಇದ್ದಾರೆ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ತಾರೆ. ಆದರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಒಬ್ಬ ಶಾಸಕರು ಅವ್ರ ಬಗ್ಗೆ ಅವ್ರಿಗೇನು ಕಿಂಚತ್ತೂ ಕೂಡ ಕರುಣೆನೂ ಇಲ್ಲ, ಸೌಜನ್ಯಕ್ಕಾದ್ರೂ ಭೇಟಿ ಮಾಡಿ ಯಾಕೆ ನಿಮ್ಮ ಮನೆ ಮೇಲೆ ಗುಂಡಿನ ದಾಳಿ ಆಯಿತು ಅನ್ನೋ ವಿಚಾರಣೆ ಮಾಡೋದು ಇಲ್ಲ. ಇದರಿಂದ ನನಗನ್ಸುತ್ತೆ ದೊಡ್ಡ ಷಡ್ಯಂತ್ರ ಇದೆ. ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. BJP ಇದನ್ನು ನಾವು ಲಘುವಾಗಿ ತೆಗೆದುಕೊಳ್ಳಲ್ಲ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತೀರಿ. ಇದರ ಬಗ್ಗೆ ಹೋರಾಟವನ್ನು ಕೂಡ ನಾವು ಮಾಡ್ತಾಯಿದ್ದೀರಿ. ಓಕೆ.